1974ರಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯವರ ಸಮ್ಮುಖದಲ್ಲಿ ಭಾರತದ ಮೊದಲ ಪರಮಾಣು ಪರೀಕ್ಷೆ ನಡೆದಿತ್ತು. ನೆಲದಡಿಯ ಸ್ಫೋಟದ ಇದನ್ನು ಶಕ್ತಿ ಎಂದು ಕರೆಯಲಾಗಿತ್ತು. ಕೆನಡಾ ಮತ್ತು ಫ್ರಾನ್ಸ್ಗಳು ತಮ್ಮ ಅಣು ಪ್ಲೂಟೋನಿಯಂ ದುರುಪಯೋಗಿಸಲಾಗಿದೆ ಎಂದು ಪ್ರತಿಭಟಿಸಿದ್ವು. ಇದು ರಾಯಭಾರಿ ಮಟ್ಟದ ಸಿಟ್ಟು ಆಗಿತ್ತು. ಭಾರತವು ಆನಂತರ ಅಣ್ವಸ್ತ್ರ ತಯಾರಿಕೆಯನ್ನು ಮಾಡಿತು. ಜಗತ್ತಿನ ಒಂದು ಅಣ್ವಸ್ತ್ರ ದೇಶ ಎನಿಸಿಕೊಂಡಿತು. 1998ರಲ್ಲಿ ವಾಜಪೇಯಿ ಪ್ರಧಾನಿ ಇದ್ದಾಗ ಇನ್ನೊಂದು ಪರಮಾಣು ಸ್ಫೋಟ ಅದೇ ರೀತಿ ನಡೆಯಿತು. ಇದನ್ನು ನಗುವ ಬುದ್ಧ ಎಂದು ಕರೆಯಲಾಗಿತ್ತು. ಅದಕ್ಕಾಗಿ ಸಂಘ ಪರಿವಾರ ಬಿಜೆಪಿಗಳು ಟೀಕೆ ಕಂಡಿದ್ವು. ಈಗ ಸಂಘಿ ಸುಳ್ಳಿನ ಕಾರ್ಖಾನೆಯು ಹೆಸರು ಅದಲು ಬದಲು ಮಾಡಿದೆ ಮತ್ತು ಸಾಧಕರ ಹೆಸರುಗಳನ್ನು ಮರೆಮಾಚುತ್ತಿರುವುದು ಏಕೆ? ವಿಕಿಪೀಡಿಯಾ ಸಹ ಸುಳ್ಳು ಫ್ಯಾಕ್ಟರಿಯಾಗುತ್ತಿದೆ.